ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲ ಚಾನಲ್ಗೆ ಸ್ವಾಗತ. ಹಾಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯವನ್ನ ನೋಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕನ್ನು ಕೊಟ್ಟು ಶೇರನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇನ್ನು ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ನೋಡಬೇಕಾದ್ರೆ ನೀವು ಮಾಡುವಂಥ ಕೆಲಸಗಳಲ್ಲಿ ನಾಯಕತ್ವ ಅನ್ನುವಂಥದ್ದು ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಾ. ನಿಮ್ಮ ಮಾತಿಗೆ ಹಾಗೂ ನಿಮ್ಮ ಶ್ರಮತೆಗೆ ಬೆಲೆ ಹೆಚ್ಚಾಗ್ತದೆ. ಬಿಸಿಲಿನ ತಾಪಗಳಿಂದ ನಿಮ್ಮ ಕೆಲಸದ ಅತಿ ಹೆಚ್ಚು ಒತ್ತಡಗಳು ಇದ್ದರೂ ಕೂಡ ನಿಮ್ಮ ಶಕ್ತಿ ಹಾಗೂ ನಿಮ್ಮ ಯುಕ್ತಿಯಿಂದ ಗುರಿ ತಲುಪ್ತೀರಾ. ಮೇಲ ಅಧಿಕಾರಿಗಳ ಜೊತೆ ನಿಮ್ಮ ಅಹಂಕಾರವನ್ನು ಅವರ ಮುಂದೆ ಯಾವುದೇ ಕಾರಣಕ್ಕೂ ತೋರಿಸಬೇಡಿ. ಇದು ನಿಮ್ಮ ಉನ್ನತ ಸ್ಥಾನಕ್ಕೆ ಹಾಗೂ ಪ್ರಗತಿಗೆ ಅಡೆತಡೆ ಆಗ್ಬೋದು. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಇದು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಇದು ಸುಂದರ ಸುವರ್ಣ ಅವಕಾಶ. ಈ ತಿಂಗಳು ಸರ್ಕಾರಿ ಸಂಬಂಧಪಟ್ಟ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗಬೇಕಂತ ಹೇಳಿದರೆ ಈ ತಿಂಗಳು ತುಂಬ ಶುಭ ಸೂಚಕ. ಇನ್ನು ನಿಮ್ಮ ಮಾರುಕಟ್ಟೆಯಲ್ಲಿ ನಿಮ್ಮ ವಿರೋಧಿಗಳು ಹಾಗೂ ನಿಮ್ಮ ಕಾಂಪಿಟೇಟರ್ ನಿಮ್ಮನ್ನು ಸೋಲಿಸಬೇಕು ಅನ್ನುವಂಥದ್ದು ಕಾಯ್ತಾ ಇರ್ತಾರೆ. ನಿಮ್ಮ ಚಾಣಾಕ್ಷತೆಯಿಂದ ಚಾತುರ್ಯದಿಂದ ಇದರಿಂದ ಹೊರಗಡೆ ಬರ್ತೀರಾ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ನೋಡಬೇಕಾದ್ರೆ ಹಾಗೂ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬ ಪ್ರಬಲವಾಗಿರ್ತದೆ ಹಾಗೂ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ. ನಿಮ್ಮ ರಾಜ ಗಂಭೀರ್ಯ ಸ್ವಭಾವದಿಂದಾಗಿ ಐಷಾರಾಮಿ ವಸ್ತು ಹಾಗೂ ಬ್ರ್ಯಾಂಡೆಡ್ ಬಟ್ಟೆ ಹಾಗೂ ಹೊಸ ಲಕ್ಸುರಿ ವಸ್ತುಗಳನ್ನು ಸಂಗ್ರಹಣೆ ಮಾಡೋದರಲ್ಲಿ ನೀವು ಮುಂದಿರ್ತೀರಾ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಕುಟುಂಬ ಕಡೆಯಿಂದ ತಂದೆಯ ಕಡೆಯಿಂದ ನಿಮಗೆ ಬೆಂಬಲ ಲಾಭ ಆಗ್ತದೆ. ಮನೆಯಲ್ಲಿ ನಿಮ್ಮ ನಿರ್ಧಾರಗಳು ಅಂತಿಮವಾಗ್ತವೆ. ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರೇಮದ ಗಳಿಗೆ ಒಂದು ಸುಂದರವಾದ ಸಮಯ ಆಗ್ತದೆ. ಸಂಗಾತಿಯೊಡನೆ ಪ್ರವಾಸಗಳನ್ನು ಹೋಗುವಂತಹ ಪ್ಲ್ಯಾನಿಂಗನ್ನು ಈ ತಿಂಗಳು ಮಾಡ್ತೀರಾ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಸಿಂಹ ರಾಶಿಯವರಿಗೆ ಈ ತಿಂಗಳು ದೇಹ ಉಷ್ಣತೆ ಹೆಚ್ಚಾಗುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸಾಕಷ್ಟು ನೀರನ್ನು ಕುಡಿಯುವಂಥದ್ದು ತುಂಬ ಅವಶ್ಯಕ. ಅದೇ ರೀತಿ ದೇಹ ಧಾರಣೆ ಮಾಡುವಂಥದ್ದು ಕೂಡ ಎಕ್ಸಸೈಸ್ ಮಾಡುವಂಥದ್ದು ಕೂಡ ಪ್ರಮುಖ. ನಿಮ್ಮ ರಾಶಿಯ ಆರಾಧ್ಯ ದೈವ ಸೂರ್ಯನಾರಾಯಣ ಹಾಗೂ ಗಾಯತ್ರಿ ದೇವಿ. ನೀವು ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವನನ್ನು ನೀರನ್ನು ಅರ್ಪಣೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಬಣ್ಣ. ಒಟ್ಟಾರೆ ಈ ಸಿಂಹ ರಾಶಿಯವರಿಗೆ ಮೇ ತಿಂಗಳು ಗೆಲುವಿನ ಮಾಸ ಅನ್ನುವಂಥದ್ದೇ ಹೇಳ್ಬೋದು. ತಾಳ್ಮೆ ಹಾಗೂ ವಿನಯತೆ ಇದ್ದರೆ ಈ ತಿಂಗಳು ನೀವು ಅಂದ್ಕೊಂಡಿದ್ದು ಎಲ್ಲ ರೀತಿಯಲ್ಲಿ ಸಾಧನೆ ಮಾಡುವಂಥದ್ದು ಆಗ್ತದೆ. ಇದು ಆಗಿತ್ತು ಮೇ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯ. ಹಾಗೆ ಈ ವಿಡಿಯೋ ನಿಮ್ಮನ್ನು ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಒಂದು ಬಾರಿ ಕೆಳಗಂಡ ನಂಬರಿಗೆ ಕರೆಯನ್ನು ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಧನ್ಯವಾದಗಳು.